ಸಚಿವರ ಪಟ್ಟಿಯಲ್ಲಿ ಗೊಂದಲ ಏರ್ಪಟ್ಟಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಟೆಕ್ನಿಕಲ್ ಸಮಸ್ಯೆ ಆಗಿದೆ. ಮಂಕಾಳ್ ವೈದ್ಯ ನಮ್ಮ ಜೊತೆಗಿದ್ದಾರೆ. ನನಗೂ ನೋವು ಆಗಿರ್ಲಿಲ್ವಾ? ನಾನು ತಡ್ಕೊಂಡಿರ್ಲಿಲ್ವಾ? ಹೈಕಮಾಂಡ್ ಹೇಳಿದ್ದನ್ನ ನಾನು ಮಾಡಿದ್ದೀನಿ. ಪಟ್ಟಿ ಬದಲಾವಣೆ ವಿಚಾರಕ್ಕೆ ಸಿಎಂ ಡಿಕೆಶಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಅಪಾರ ಬೆಂಬಲಿಗರು ಬಹಳ ನೊಂದ್ಕೊಂಡ್ರು. ಮಂಕಾಳ್ ವೈದ್ಯ ಹೆಸರಿದ್ದು ಕೂಡ ಈ ಥರ ಆಯ್ತಲ್ಲ, ದ ಲಾಸ್ಟ್ ಮೂಮೆಂಟಲ್ಲಿ ಎಸ್ ಮಲ್ಲಿಕಾರ್ಜುನ್ ಅವರು ಕೊಟ್ಟರು. ಹಾಗಾದರೆ ಮಂಕಾಳ್ ವೈದ್ಯಗೆ ವರ್ಚಸ್ ಇರಲಿಲ್ವಾ? ಪಕ್ಷದಲ್ಲಿ ಬೆಂಬಲಿಗರು ವೆಯ್ಟ್ ಮಾಡ್ತಾ ಇರಲಿಲ್ವಾ? ಕ್ಷೇತ್ರದ ಜನತೆ ಪ್ರಶ್ನೆ ಮಾಡಲ್ವಾ? ಹೀಗೆ ಹಲವಾರು ಪ್ರಶ್ನೆಗಳು ಎದುರು ಆಗಿದೆ. ನೋಡಿ, ಕೆಲವೊಂದು ಟೆಕ್ನಿಕಲ್ ಸಮಸ್ಯೆ ಆಗಿದೆ, ಹಾಗಾಗಿ ಗೊಂದಲ ಏರ್ಪಟ್ಟಿದೆ. ನನಗೂ ನೋವು ಆಗಿರಲಿಲ್ವಾ? ನಾನು ತಡೆದುಕೊಂಡಿರಲಿಲ್ವಾ? ಪಕ್ಷ ನಿಷ್ಠೆಯನ್ನು ಹೊಂದಿದ್ರೆ ಇಂದೆಲ್ಲ ನಾಳೆ ಅವಕಾಶ ಸಿಕ್ಕೇ ಸಿಗುತ್ತೆ. ಹೈಕಮಾಂಡ್ ಹೇಳಿದ್ದನ್ನು ನಾನು ಪಾಲಿಸಿದ್ದೀನಿ, ಮಾಡಿದ್ದೀನಿ. ಪಟ್ಟಿ ಬದಲಾವಣೆ ವಿಚಾರಕ್ಕೆ ಸಿಎಂ ಡಿಕೆಶಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಒಂದಷ್ಟು ಜನ ಹೇಳ್ತಾ ಇದ್ರು, ಈ ಪಟ್ಟಿ ಅಲ್ಲಿಂದ ಬಂದರೂ ಕೂಡ ಇಲ್ಲಿಂಗ್ ಮಾಡಿಬಿಟ್ಟಿದ್ದಾರೆ ರಾಜ್ಯದಲ್ಲಿ ಅಂತ. ಹಂಗಲ್ಲ, ಇದು ಮಾಡಿರೋದು ಬಂದು ಹೈಕಮಾಂಡಿಂದ ಆಗಿದೆ ಅನ್ನೋದ್ರ ಕುರಿತಾಗಿ ಡಿಕೆಶಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಅದು ಕೆಲವು ಟೆಕ್ನಿಕಲ್ ಇಶ್ಯೂಸ್ ಇದೆ ನಮ್ಮ ಪಾರ್ಟಿಲಿ, ಕೆಲವು ಟೆಕ್ನಿಕಲ್ ಇಶ್ಯೂಸ್ ಇದೆ. ಇನ್ನು ಈಗ ತಾನೇ ನಾವು ಸ್ವೇರಿಂಗ್ ಬೇರೆ ಮಾಡೋದಿದೆ. ಇನ್ನು ನಮ್ಮ ಪಾರ್ಟಿಲಿ ಕೆಲವು ಲೆಕ್ಕಾಚಾರ ಇರ್ತದೆ, ಅದನ್ನ ನಾವು ತೀರ್ಮಾನ ಮಾಡ್ತೀವಿ. ಅದನ್ನ ನಾವು ಬೇಕಾದಷ್ಟು ನಿಮ್ಗೆ ಲಿಸ್ಟ್ ಈಚೆ ಬಂದಿರ್ಬೋದು, ಎಲ್ಲ ಫ್ಯಾಕ್ಸ್ ಮೇಲೆ ಯಾವುದೇ ಹೆಸರುಗಳೆಲ್ಲ ಬಂದಿರ್ಬೋದು. ಅದೆಲ್ಲ ಅಧಿಕೃತ ಅಲ್ಲ. ನಾನು ಏನು ಸೈನ್ ಮಾಡಿ ಗವರ್ನರ್ ಕೊಟ್ಟಿರ್ತೀನಿ, ದಟ್ ಈಸ್ ಒನ್ ಇಸ್ ಫೈನಲ್. ನನಗೇನು ನಮ್ಮ ಪಾರ್ಟಿ ಹೈಕಮಾಂಡ್ ಅವ್ರು ನನಗೆ ತಿಳಿಸಿರ್ತಾರೆ, ದಟ್ ಈಸ್ ಫೈನಲ್. ಬೇರೆ ನೀವು ಪೇಪರಲ್ಲಿ ಎಲ್ಲ ನಮ್ಮವ್ರು ಯಾರೋ ನಮ್ಮ ಕಾರ್ಯಕರ್ತರು ಲೀಕ್ ಮಾಡಿದ್ದು, ನನ್ನ ಪ್ರೆಸ್ ಸೆಕ್ರೆಟರಿ ಅವ್ರು ಲೀಕ್ ಮಾಡಿದ್ದೆಲ್ಲ ಇಟ್ ಈಸ್ ನಾಟ್ ಫೈನಲ್. ನಾನು ಗವರ್ನರ್ ಬರೆದಿದ್ದೆ ಫೈನಲ್. ಎಲ್ಲೂ ಆಗಿಲ್ಲ, ನಿಮ್ಗೆ ಕಾಣ್ತಾ ಇದೆ ಅಷ್ಟೇ. ಈಗ ಎಷ್ಟು ಹೆಸರು ಬೇಕಾದ್ರೂ ಚೇಂಜ್ ಮಾಡ್ಬೋದು. ನೀವು ಎಷ್ಟು ಮಖಗಳು ತೋರಿಸಿದ್ರಿ 20 ದಿನದಿಂದ? 4 ಕ್ಯಾಬಿನೆಟ್ ತೋರಿಸಿದ್ರಿ ನೀವು. 4 ಕ್ಯಾಬಿನೆಟ್ ತೋರಿಸಿದ್ರಿ. ಖಂಡಿತ ವೈದ್ಯ ನನ್ನ ಜೊತೆನೇ ಇದ್ದಾನ್ರಿ, ಹಿಂದೆಯಿಂದನೂ ಜೊತೆನೇ ಇದ್ದಾನೆ. ಇಲ್ಲಿ ನೋವಾಗಿರ್ತದೆ, ಈಗ ನನ್ನ ನೋವಾಗಿರ್ಲಿಲ್ವಾ? ನನಗೂ ನೋವಾಗಿತ್ತು, ಇವ್ರಿಗೂ ನೋವಾಗಿತ್ತು. ಅಧ್ಯಕ್ಷರಾಗಿದ್ರು ಇವರು. ಇವ್ರ ಕಾಲದಲ್ಲಿ 120, 124 ಬಂದಿತ್ತು. ಕೊಡೋಣಮ್ಮ, ಕೊಡ್ತೀವಿ. ಹೆಣ್ಮಕ್ಳಿಲ್ಲದೆ ನಾವು, ನಮ್ಮ ಪಕ್ಷನೇ ಇಲ್ಲ. ಹೆಣ್ಮಕ್ಳಿಗೆ ನಾವು ಶಕ್ತಿ ಕೊಡ್ತೀವಿ. ಅದು ಕೆಲವು ಟೆಕ್ನಿಕಲ್ ಇಶ್ಯೂಸ್ ಇದೆ ನಮ್ಮ ಪಾರ್ಟಿಲಿ, ಕೆಲವು ಟೆಕ್ನಿಕಲ್